ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಗೀತಾ. ನಾನಿವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಜೀರಾ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಇಲ್ಲಿ ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಚಕ್ಕೆ, 2 ಮೊಗ್ಗು, 2 ಲವಂಗ ತೊಗೊಂಡಿದ್ದೀನಿ, ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್, ಮತ್ತು ಇಲ್ಲಿ ಮೇನ್ ಮೆಣಸಿನ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ. ಮತ್ತು ಇಲ್ಲಿ ತುಪ್ಪ ಸ್ವಲ್ಪ ಬೇಕಾಗುತ್ತೆ. ತುಪ್ಪ ಒಂದು 2 ಸ್ಪೂನ್ ಆಗೋಷ್ಟು ಎತ್ತಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನೊಂದು ಬಾಣಲೆ ತೊಗೊಂಡು ಅದು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಫಸ್ಟಿಗೆ. ಫಟ್ಟ ಅಂತ 5 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಬಿಡ್ಬೋದು. ತುಪ್ಪ ಕಾದ ನಂತರ ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಇಲ್ಲ. ಜಸ್ಟ್ ಒಗ್ಗರಣೆ ಹಾಕ್ಕೊಂಡು ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ಫಟಾಫಟ್ ರೆಡಿ ಆಗಿಬಿಡುತ್ತೆ 5 ನಿಮಿಷದಲ್ಲಿ. ಈಗ ಮೊಗ್ಗು 2 ಮತ್ತು ಚಕ್ಕೆ ತೊಗೊಂಡಿದ್ನಲ್ಲ ಅದು ಹಾಕ್ಕೊಂಡೆ, ಲವಂಗ 2 ಮತ್ತು ಮೆಣಸಿನ್ಕಾಯಿ ಸಹ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬೇಗ ಆಗೋಗ್ಬಿಡುತ್ತೆ. ಕಸ್ತೂರಿ ಮೇಥಿ ಹಾಕ್ಕೊಂಡೆ. ಇದಕ್ಕೆ ನೀವು ಉಪ್ಪು ಸಹ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಮಾಡಲಿಲ್ಲ. ಅನ್ನಕ್ಕೆ ಉಪ್ಪು ಹಾಕ್ಕೊಂಡು ಮಾಡಿಟ್ಕೊಂಡಿದ್ದೀನಿ. ತಿನ್ನೋ ಮಕ್ಳಿಗಾದರೆ ಕೇಳಿದ್ದನ್ನೆಲ್ಲ ಮಾಡಿಕೊಡ್ಬೋದು. ಈ ತಿಂದೇ ಇರೋ ಮಕ್ಳಿಗೆ ಏನು ಮಾಡಿದ್ರೂ ಕಷ್ಟನೇ, ಏನು ತಿನ್ನಲ್ವಲ್ಲ. ಹಾಗಾಗಿ ಈಗ ನಾನಿಲ್ಲಿ ಮೆಣಸಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಇಲ್ಲಿ ಸ್ವಲ್ಪ ಉಪ್ಪು ಸಹ ಸೇರಿಸ್ಕೋಬೋದು. ಈಗ ಇದು ರೆಡಿ ಆಗಿದೆ. ನಾನು ಫಸ್ಟಿಗೆ ಅನ್ನ ಮಾಡಿಟ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು, ಅದನ್ನು ಈಗ ಇಲ್ಲಿ ತೊಗೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಹೋಟ್ಲಿಗೆ ಹೋದಾಗ ಹೊರಗಡೆ ಫಸ್ಟ್ ನೆನಪಾಗೋದೇ ಜೀರಾ ರೈಸ್. ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ನಾವು ಜೀರಾ ರೈಸ್ಗೆ, ಯಾಕಂದರೆ ನೋ ಆ್ಯಡೆಡ್ ಕಲರ್ ಮತ್ತು ನೋ ಆ್ಯಡೆಡ್ ಪೇಸ್ಟ್ಸ್, ಏನೂ ಹಾಕಿರೋದಿಲ್ಲ, ಮಸಾಲೆ ಐಟಮ್ಸ್ ಇರೋದಿಲ್ಲ. ತಿನ್ನಲಿಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ. ತುಪ್ಪ ಹಾಕಿರ್ತಾರಲ್ವ, ತುಪ್ಪ ಪರಿಮಳ ಘಮ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತಿನ್ನೋ ಬದಲು ಮನೆಯಲ್ಲೇ ಆರಾಮ್ಸೆ ಮಾಡ್ಕೋಬೋದು. ಆರಾಮಾಗಿ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲಾಸ್ಟ್ಗೆ ನಮ್ಮ ರೆಸಿಪಿ ಹೀಗೆ ಕಾಣ್ತಾ ಇದೆ. ಸೂಪರ್ ಅಲ್ವಾ? ಬೇಗ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Thank you for watching my channel.